ಡೇ 2 ಅಲ್ಲ, ಡೇ 2 ಅನ್ನೋದಕ್ಕಿಂತ ಈ 5 ಡೇಸ್ ಟ್ರಿಪ್ಪಲ್ಲಿ ಒಂದು ಬೆಸ್ಟ್ ಡೇ ಅಂದರೆ ಟ್ರೆಕ್ಕಿಂಗ್ ಡೇ. ಫೈನಲಿ ನಾವು ಡಿಸೈಡ್ ಮಾಡಿ ಹೊರಟಿದ್ದು ಕುದುರೆಮುಖ ಟ್ರೆಕ್. ನಾವು ರೆಡಿಯಾಗಿ ಹೋಮ್ ಸ್ಟೇ ಅವರು ಟಿಫನ್ ಕೊಟ್ಟಿದ್ದನ್ನ ತೊಗೊಂಡು ನಮ್ಮ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜೊತೆ ಮಂಜು ಅನ್ನೋರು ಗೈಡ್ ಕೂಡ ಇದ್ದರು. ನಾವು ಹೊರಟಾಗ ಫಸ್ಟ್ ನಮಗೆ ಚೆಕ್ ಪಾಯಿಂಟ್ ಸಿಕ್ತು. ಅಲ್ಲಿ ಚೆಕ್ಕಿಂಗ್ ಮುಗಿಸ್ಕೊಂಡು ಹೊರಟ್ವಿ. ಆಗ ನಮ್ಮ ಗೈಡ್ ನಮಗೆ ಹೇಳಿದ್ದು ಒಂದೇ, ನೀವು 1 ಗಂಟೆಗೆ ಎಲ್ಲಿ ರೀಚ್ ಆಗ್ತಿರೋ ಅಲ್ಲಿಂದ ವಾಪಸ್ ಬರಬೇಕು ಅಂತ. ಅದರ ಅರ್ಥ ನಮ್ಮನ್ನ ನೋಡಿ ಪೀಕ್ನ ರೀಚ್ ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಕೊಂಡಿದ್ದು. ಫಸ್ಟ್ 4 ಕಿಲೋಮೀಟರ್ ನಾವು ಬೇಗ ವಾಕ್ ಮಾಡಿದರೆ ನೆಕ್ಸ್ಟ್ ನಾವು ನಿಧಾನವಾಗಿ ವಾಕ್ ಮಾಡಿದ್ರೂ ಪರವಾಗಿಲ್ಲ, ಯಾಕಂದರೆ ಮುಂದೆ ತುಂಬ ಡಿಫಿಕಲ್ಟಾಗಿರುತ್ತೆ ಅಂತ ಅಂದಿದ್ರು. ನಡೀತಾ ನಡೀತಾ ಮಧ್ಯದಲ್ಲಿ ಹರಿತಿದ್ದ ನೀರು ಸಿಕ್ತಿತ್ತು. ಅಷ್ಟು ಬಿಸಿಲಿದ್ರು ಆ ನೀರು ಪಾತ್ರ ತಣ್ಣಗೆ ಕೊರಿತಿತ್ತು. ಬಾಟ್ಲಿಗೆ ನೀರು ತುಂಬಿಸ್ಕೊಂಡು ಮುಂದೆ ಹೊರಟ್ವಿ. ಮಧ್ಯದಲ್ಲಿ 2 ಗ್ರೂಪ್ಸ್ ಕ್ರಿಯೇಟ್ ಆಯಿತು. ಫಸ್ಟ್ ಗ್ರೂಪ್ ನೇಮ್ ಬಂದು ಗಜಪಡೆ. ಸೆಕೆಂಡ್ ಗ್ರೂಪ್ ನೇಮ್ ಹೇಳೋಕೆ ಕ್ರೇಜಿ ಆಗಿದೆ, ಅದೇ ಹೌದಾ. 6 kilometers done guys. ಗಜಪಡೆ ಗ್ರೂಪ್ ಅವರು ಬೇಗ ಬೇಗ ಮುಂದೆ ಹೋಗ್ತಿದ್ರೆ ಗೋಪಿತಡೆ ಗ್ರೂಪ್ ಅವರು ನಿಧಾನವಾಗಿ ಹಾಡು ಹೇಳ್ಕೊಂಡು ಬರ್ತಿದ್ರು. ಗೊಂಬೆ ಹೇಳ್ತೈತೆ ಮತ್ತೆ ಹೇಳ್ತೈತೆ ನೀನೇ ರಾಜಕುಮಾರ. ಹೋಗ್ತಾ ಹೋಗ್ತಾ ಎಲ್ಲರೂ ಸುಸ್ತಾದ್ರು, ಬಟ್ ಯಾರು ಕೂಡ ಲೆಫ್ಟ್ ಆಗಲಿಲ್ಲ. ಆ ನೇಚರ್, ಫ್ರೆಶ್ ಆಗಿರೋ ಗಾಳಿ, ಸುತ್ತ ಮರ ಗಿಡ ಎಲ್ಲ ನೋಡೋಕೆ ಚೆನ್ನಾಗಿದ್ರು ನಮ್ಮ ತಲೆಯಲ್ಲಿ ಹೊಡ್ತಿದ್ದು ಒಂದೇ ಪ್ರಶ್ನೆ, ಇನ್ನೂ ಎಷ್ಟೊತ್ತಪ್ಪ ರೀಚ್ ಆಗೋದು ಅಂತ. ನಮ್ಮ ಜೊತೆ ಒಂದು ನಾಯಿ ಕೂಡ ಬಂದಿತ್ತು. ಅದು ನಮ್ಮ ಹೋಮ್ ಸ್ಟೇಲಿ ಇರ್ತಿತ್ತಂತೆ. ಅದಕ್ಕೆ ನಾವು ಬೈರ ಅಂತ ಹೆಸರಿಟ್ಟಿದ್ವಿ. ಅದೆಷ್ಟು ಬುದ್ಧಿವಂತ ಅಂದರೆ ನಮಗೆ ದಾರಿ ತೋರಿಸಿ ನಮ್ಮ ಜೊತೆನೆ ಪೀಕ್ ತನಕ ಬಂತು. ನಮ್ಮ ಟ್ರೆಕ್ಕಿಂಗ್ ಫ್ರೆಂಡ್ ಇವನು ಕೆಳಗಡೆಯಿಂದ ಇಲ್ಲಿವರೆಗೂ ಬರ್ತಾ ಇದ್ದಾರೆ. ಬೈರಾ ಅಂತ. So he's a very good boy. ಸ್ಟಾಪ್ ಮಾಡ್ತಾನೆ. ಹೌದು, ಇವಾಗ ಓಡಿ ನಿಮ್ ಫಾಲೋ ಮಾಡ್ತಾನ. ನಮಗಂತೂ ಹತ್ತುತ್ತಾ ಬೆಟ್ಟ ಇನ್ನೂ ಬೆಳೀತಿದ್ಯಾ ಅಂತ ಫೀಲ್ ಆಗ್ತಿತ್ತು. ಕೊನೆಗೂ ಎಷ್ಟು ದೂರ ಟ್ರೆಕ್ ಮಾಡಬೇಕಿತ್ತ ಅಂದ್ಕೊಂಡಿದ್ದಕ್ಕೆ ಉತ್ತರ ಇಲ್ಲಿ ಸಿಕ್ತು. ಜೊತೆ ಜೊತೆಯಲ್ಲಿ ಕಳೆದು ಹೋಗೋಣ ಬರುವೆಯ. ಫೈನಲಿ ನಾವು ರೀಚ್ ಮಾಡಿದ ಟೈಮ್ 12 ಗಂಟೆಗೆ. ಆ್ಯಂಡ್ ನಮ್ಮ ಗೈಡ್ ಅಂದ್ಕೊಂಡಿರ್ಲಿಲ್ವಂತೆ ನಾವು ರೀಚ್ ಮಾಡ್ತೀವಿ ಅಂತ. ಅವರೇ ಶಾಕ್ ಆದರು. ಆ್ಯಂಡ್ ಫೈನಲಿ ಊಟ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಒಬ್ರಿಗೆ ವೆಯ್ಟ್ ಮಾಡ್ತಿದ್ವಿ. ಅವರೇ ನಮ್ಮ ಗೋಪಿ ತೊಡೆ ಗ್ರೂಪ್ನ ಅಧ್ಯಕ್ಷರು ಗೋಪಿ ಅವರು. ಯಾಕಂದರೆ ಅವ್ರ ಕೈಲಿ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಎಲ್ಲರೂ ಹೇಳಿದರು ಅಲ್ಲೇ ಎಲ್ಲಾದರೂ ಕುತ್ಕೋಬೇಡ ಅಂತ, ಬಟ್ ಅವರು ಸ್ಪೋರ್ಟಿವ್ ಆಗಿ ತೊಗೊಂಡು ಪೀಕ್ನ ರೀಚ್ ಮಾಡೇ ಬಿಟ್ರು. ಅದಕ್ಕಂತೂ ಸಖತ್ ಖುಷಿ ಇದೆ. ಅವರು ಪೀಕ್ನ ರೀಚ್ ಮಾಡಿದ ಖುಷಿಗೆ ಅವ್ರ ಗ್ರೂಪ್ ಮೆಂಬರ್ಸ್ ಎಲ್ಲರೂ ಭರ್ಜರಿಯಾಗಿ ವೆಲ್ಕಮ್ ಮಾಡಿದರು. ಫೈನಲಿ ಫೋಟೋಸ್ ತೊಗೊಂಡು ಇಂಟರ್ನೆಟ್ ಇಲ್ಲದೆ ರೀಲ್ಸ್ ಮಾಡಿ ನಾವು ಮತ್ತೆ ವಾಪಸ್ ಕೆಳಗೆ ಹೊರಟ್ವಿ. ಹತ್ತಬೇಕಾದ್ರೆ ಒಂಥರ ಕಷ್ಟ ಅಂದರೆ ಇಳಿಬೇಕಾದ್ರೂ ಒಂಥರ ಕಷ್ಟ. ಇಳಿಬೇಕಾದ್ರೆ ಇಳಿತಿದ್ದೀವ ಅಥವಾ ಮತ್ತೆ ಯಾವ ಕಡೆ ಹತ್ತುತ್ತಿದ್ದೀವೋ ಅಂತ ಅನಿಸ್ತು. ಕೊನೆಗೂ ನಾವು ನಮ್ಮ ಹೋಮ್ ಸ್ಟೇಗೆ ರೀಚ್ ಆಗಿದ್ದು 6ಗೆ. ರೀಚ್ ಆಗಿ ಬಿಸಿ ಬಿಸಿ ಟೀ ಹಾಗೂ ಬಜ್ಜಿ ತಿಂದು ಫ್ರೆಶ್ ಅಪ್ ಆಗಿ ಚಿಲ್ ಮಾಡಿ ನೈಟ್ ಊಟ ಮುಗಿಸ್ಕೊಂಡು ಆ ನೋವಿಗೆ ಮಲ್ಕೊಂಡ್ರೆ ಸಾಕು, ನೆಕ್ಸ್ಟ್ ಡೇಗೆ ಪ್ರಿಪೇರ್ ಆಗಬೇಕು ಅಂತ ಎಲ್ಲರೂ ದಬಾಕೊಂಡ್ವಿ. ಫೈನಲಿ ದ ಡೇ ವಾಸ್ ಎಂಡೆಡ್.